ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕಡೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ನನ್ನ ಜೊತೆಗೆ ಇವತ್ತು ಶೋ ಮ್ಯಾನ್ ಅಂತಲೇ ಹೇಳ್ಬೋದು, ಪ್ರೇಮ್ ಸರ್ ನನ್ನ ಜೊತೆಗೆ ಇದ್ದಾರೆ. ಬನ್ನಿ, ನಂಗೆ ಅವ್ರು ತುಂಬ ಇಷ್ಟ. ಸರ್ ನಮಸ್ತೆ, ಹೇಗಿದ್ದೀವಿ ಸರ್? ಚೆನ್ನಾಗಿ ಸೂಪರ್. ನೀ ಹೆಂಗಿದ್ದೀವಿ? ಚೆನ್ನಾಗಿದೆ ಸರ್. ಸರ್ ನಾನು ಓದಿದ್ದು ಚುಂಚನಗಿರಿ, ನಾಗಮಂಗಲದಲ್ಲಿ. ಓ, ನಮ್ಮ ಗುರುಗಳು ಆದಿಚುಂಚನಗಿರಿ. ನೈಸ್, ಖುಷಿ ಆಯ್ತು. ನಿಮ್ಮ ಸಿನಿಮಾಗಳು ನೋಡೋಕ್ಕೆ ನಾವು ಬಾಲಾಜಿ ವೆಂಕಟೇಶ್ವರ ಥಿಯೇಟ್ರಿಗೆ ಬರ್ಬೇಕಾಯ್ತು. ಓಕೆ, ಈಗ ನಿಮ್ಮ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾರೋದು ಭಯಂಕರ ಖುಷಿ ನಮಗೆ. ನಾನು ರವಿ ಸರ್ ಪಿಕ್ಚರ್ನ ಕದ್ದು VCD ಹಾಕ್ಬಿಟ್ಟು ಇದ್ರಲ್ಲಿ ನೋಡ್ತಿದ್ದೆ ಮಗ, ಇಲ್ಲಿ ಕೆಸರಲ್ಲಿ, ಟಿವಿಲೆಲ್ಲ VCD ರಾಮಾಚಾರಿ ಇವೆಲ್ಲ ಬಂದಾಗ. ಇವತ್ತು ಹೋಗಿ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತಂದ್ರೆ ವಾಟ್ ಇಸ್ ದಿಸ್ ಹಂಗೆ. ಸೊ ಅಲ್ಲ, ಅದೇ ನೀನು ಈಗ ನನ್ನನ್ನು ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ನಾನು ಅವ್ರು ಮಾಡಿದೆ ಅಂದ್ರೆ ಮಗನೇ ಪ್ರತಿಯೊಬ್ಬರದು ಸ್ಟೇಜ್ಗಳು ಹೆಂಗೆ ಬಂದ್ರ ಮಕ್ಕಳ ಬೆಳೀರ. ಥ್ಯಾಂಕ್ ಯು ಸರ್. ಸರ್ ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀನಿ ಕಂದ, ಸೂಪರ್. ಓಕೆ ಸರ್, ಟೆಕ್ನಾಲಜಿ ಅಪ್ಡೇಟ್ ಆದರೂ ನೀವು ಎಮೋಷ್ನಲ್ ಆಗಿ ಅಪ್ಡೇಟ್ ಆಗ್ತಿಲ್ಲ, ಯಾಕೆ? ಮಗ ಎಮೋಷನ್ ಬಂದುಬಿಟ್ಟು ಭೂಮಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಚಾನ್ಸೇ ಇಲ್ಲ ಅಪ್ಡೇಟ್ ಆಗಿ. ಯಾಕಂದರೆ ಎಮೋಷನ್ಸ್ ಲವ್ವೇ ಸರ್. ಲವ್ ಯು, ಥ್ಯಾಂಕ್ ಯು. ಅದು ಚೇಂಜ್ ಏನೇ AI ಬರಲಿ, BI ಬರಲಿ, ಯಾವ ಬರಲಿ ಮಗನ, ಎಷ್ಟು VFX ಬರಲಿ, ಓಕೆ, ವಿತೌಟ್ ಎಮೋಷನ್ಸ್ ಯಾವ ನನ್ನ ಮಗನ ಬದುಕೋಕ್ಕಾಗಲ್ಲ, ಯಾವನು ಸಿನಿಮಾ ತೆಗಿಯೋಕ್ಕಾಗಲ್ಲ, ಯಾರು ಬುಕ್ಸ್ ಬರೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಮೋಷನ್ಸ್ ಇದ್ರೇ ಅದಕ್ಕೊಂದು ವ್ಯಾಲ್ಯೂಸ್ ಕಂದ. ಹೌದು ಹೌದು. ಅದಿಲ್ಲದೆ ಬದುಕೋಕ್ಕೆ ಆಗಲ್ಲ. ಈ ಚರಿತ್ರೆ ಭೂಮಿ ಎಷ್ಟು ಇನ್ನೂ ಸಾವಿರಾರು ವರ್ಷಗಳಿದ್ರು ಎಮೋಷನ್ಸ್. ಓಕೆ ಸರ್, ಸ್ಟಾರ್ಟಿಂಗ್ ಕರಿಯೋದಿಂದ ನಿಮ್ಮ ಕೆರಿಯರ್ ನೋಡೋಕೆ ಹೋದರೆ KD ಬಂದಿದ್ದೀರಾ. ನೀವು ನಿಮ್ಮ ಜರ್ನಿನ ನೀವು ತುಂಬ ನೋಡ್ಕೊಂಡಿರ್ತೀರ. ಏನು ಚೇಂಜಸ್ ನೋಡ್ತೀರಾ ಪ್ರೇಮ್ ಸರ್? ನಥಿಂಗ್ ಚೇಂಜಸ್ ಮಾಡಿ. ನಾನು ಆ ಥರ ಚೇಂಜಸ್ ಆಮೇಲೆ ನನ್ನ ಹಿಂದೆ ಏನು ಮಾಡಿದೆ ಅನ್ನೋದಕ್ಕಿಂತ ನಾನು ಇವಾಗ ಫಸ್ಟ್ ಏನು ಮಾಡ್ತೀನಿ, ನಾನು ಹೊಸಬ KD ಸಿನಿಮಾಗೂ ನಾನು ಹೊಸ ಡೈರೆಕ್ಟ್ರು. ನಾನು ಹಿಂದೆ ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆಡೇ ಮಾಡ್ಕೊ. ಇಲ್ಲಪ್ಪ, ನನಗೆ ಏನಕ್ಕೆ ವಾಟ್ ಇಸ್ ರೀಸನ್ ಇಲ್ಲ ಮಗ. ಏನಕ್ಕೆ ಅಂದರೆ ನೀನು ಜನಗಳ ಮನಸ್ಥಿತಿಗಳು, ಅವರು ಯಾವ ಥರ ಸಿನಿಮಾ ನೋಡ್ತಾರೆ, ಏನು ಅಕ್ಸೆಪ್ಟ್ ಮಾಡ್ತಾರೆ ನನ್ನನ್ನು, ಆ ರೀತಿ ಹೋಗ್ಬಿಟ್ರೆ ಒಳ್ಳೇದು ಮಗನೇ. ಇಲ್ಲ ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡಿದ್ದೆ, ನಾನು ಹಂಗೆ ಮಾಡ್ತೀನಿ, ತಪ್ಪದು. ಸೊ ಆಮೇಲೆ ಇದು ಹೊಸದು ನನಗೆ. ನಾನು ಫಸ್ಟ್ ಸಿನಿಮಾ, ನನಗೂ ಡೈರೆಕ್ಷನ್ ಫಸ್ಟ್ ಸಿನಿಮಾ. ನಾನು ಕಲಿತಾ ಇದ್ದೀನಿ, ಪ್ರತಿ ಒಂದು ಸಿನಿಮಾದಲ್ಲೂ ಕಲಿತಾನೆ ಇದ್ದೀನಿ. ನೀವೇ ಹೆಂಗೆ ಅಂದ್ಬಿಟ್ರೆ ಹೆಂಗೆ? ಅಯ್ಯೋ ಮಗನೇ, ನೀನು ಈ ಜನ್ರೇಷನ್ ಇದೆಯಲ್ಲ ಕಂದ, ಪ್ರತಿಯೊಬ್ಬ ನಿನ್ನ ಹತ್ರ ಏನೋ ಕಲಿಯೋದಿರ್ತದೆ, ಅದನ್ನು ತಗೋಬೇಕು. ಓಕೆ, ನಾನೇನೋ ಹೇಳ್ಬಿಟ್ಟೆ, ಸೊ ಅದನ್ನು ನೀನು ಕಲಿಯೋದಿರ್ತದೆ. ನೀನೇನೋ ಒಂದು ಒಳ್ಳೆ ವರ್ಡ್ಸ್ ಹೇಳ್ಬಿಡ್ತೆ, ಅದನ್ನು ನಾನು ತಗೊಳ್ಳೋದಿರ್ತದೆ. ಈ ಥರ ಮಗನೇ. ಓಕೆ ಓಕೆ, ಈ ಥರ. ಓಕೆ ಸರ್, ಯಾವ ಸಿನಿಮಾ ರೆಫರೆನ್ಸ್ ಅಂದರೆ ಧ್ರುವ ಸರ್ ಹೇಳ್ತಾ ಇದ್ರು, ಇದು 90s 70s ನಡೆಯೋ ಕತೆ ಅಂತ ಹೇಳ್ತಿದ್ರು, ಹೌದಾ ಸರ್? ಹೌದು, 1970s 80s 100s ನಡೆಯೋ ಕತೆ ಮಗನೇ. ಓಕೆ ಓಕೆ ಸರ್, ಯಾಕೆ ಆ ವಿಂಟೇಜ್ ಕತೆಗಳನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂತ? ನನಗೆ ರೆಗ್ಯುಲರಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದನ್ನು ಹೊಸ ಬ್ಯಾಕ್ಗ್ರೌಂಡ್ ಕಟ್ಟೋಣ, ಒಂದು ಹೊಸ ಬ್ಯಾಕ್ಗ್ರೌಂಡ್. ಆಮೇಲೆ ಆ ಟೈಮಲ್ಲಿ ನಡೆದಿದ್ದು ರಿಯಲ್ ಸ್ಟೋರಿ. ಇದು ಒಬ್ಬ ಸೀಮೆಣ್ಣೆ ಮಾರೋ ಹುಡುಗನ ಕತೆ ಇದು. ಓಕೆ ಓಕೆ ಓಕೆ, ನಾರ್ಮಲ್. ನೀ ಅಕ್ಕಪಕ್ಕದ ಮನೆಯವರು ಆ ಹುಡುಗನ ಪ್ರೀತಿ ಮಾಡಬೇಕು, ಅಕ್ಕಪಕ್ಕದ ಹುಡುಗರು ಅವನನ್ನು ಇದು ಮಾಡಬೇಕು, ಈ ಥರದೊಂದು ಹುಡುಗನ ಕತೆ ಅದು. ಅವ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಓಕೆ ಸರ್, ನಿಮ್ಮಲ್ಲಿ ಟ್ಯಾಲೆಂಟ್ ಭಯಂಕರ ಐತೆ ಸರ್. ಕತೆ ಹೇಳ್ತೀರಿ, ಹಾಡಾಡ್ತೀರಿ, ಸಾಹಿತ್ಯ ಬರೀತೀರಿ, ಚಿಂದಿ ಸರ್ ನೀವು. ಆಲ್ ಇನ್ ಒನ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಸರ್. ಸರ್ ನಮ್ಮಮ್ಮ ಆ್ಯಕ್ಚುಲಿ ನಿಮ್ಮ ನಟನೆಗೆ ಫ್ಯಾನು. ನಾವು ಸಿನಿಮಾ ಥಿಯೇಟ್ರಿಗೆಲ್ಲ ಹೋಗಿ ನೋಡ್ತಿದ್ದೆ, ಪ್ರೇಮಡ್ಡ ಬಂದಾಗ, ಆ ಕಳ್ಳಿಗಳು ಬಂದಾಗ ಹಿಂಗೆ ಮಾಡ್ತೀರ, ತುಂಬ ಇಷ್ಟ ಸರ್. ನಟನೆಯಲ್ಲೂ ಹಂಗೆ ತಿಂದಾಕಿದ್ರೆ ನಿಮ್ಗೆ ಏನು ಸರ್ ಪರ್ಟಿಕ್ಯುಲರ್, ನಿಮ್ಗೆ ಏನು ಇಷ್ಟ ಜಾಸ್ತಿ, ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂತ? ನನಗೆ ಆ ಥರ ಎಲ್ಲ ಕಂದ ಪ್ರಯೋಗಗಳು ಮಾಡಬೇಕು ನನಗೆ ಆಸೆ. ಈಗ ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ರಾಜ್, ಜೋಗಯ್ಯ, ಪ್ರೀತಿಯ ಕೆಮ್ಮಲಿದೆ, ಸೊ ವಿಲನ್, ಆ್ಯಂಡ್ ದೆನ್ KD ಮಾಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬೇರೆ ಏನಾದರೂ ಅಡಾಪ್ಟ್ ಮಾಡಬೇಕು, ಬೇರೆ ಅದನ್ನು ರೆಡಿ ಮಾಡಿದ್ದೀನಿ. ಇದೆಲ್ಲ ಬಿಟ್ಟು ಬೇರೆ ಕಡೆ ಹೊಂಟೋಯ್ತೀನಿ. ಅಯ್ಯೋ ಇದೇನು ಪ್ರೇಮ್ ಹಿಂಗ ಅಂತ ಅಂದ್ಬಿಡ್ಬೇಕು, ಹಂಗೆ ಹೊಂಟೋಯ್ತೀನಿ. ಸೊ ನನಗೆ ಆ ಥರ ಇಷ್ಟ, ಆ ಥರದೊಂದು ಇಷ್ಟ. ನನಗೆ ನಾನೇ ಎಲ್ಲಿ ತಪ್ಪು ಮಾಡಿದ್ದೀನಿ ಅದು ತಿದ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಈ ಧ್ರುವ ಸರ್ನ ಈ ಥರ ತೋರಿಸ್ಬೇಕಂತ ನೀವು ಹೆಂಗೆ ಅಂದ್ಕೊಂಡಿದ್ದೀರ? ಇಲ್ಲ, ನನಗೆ ಅವ್ನು ಕಂಡ್ರೆ ತುಂಬ ಇಷ್ಟ. ಇಟ್ಸ್ ಲೈಕ್ ಮೈ ಬ್ರದರ್. ಆ್ಯಂಡ್ ಸುಮಾರು ಸರಿ ನನಗೆ ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ತುಂಬ ಸರಿ ಕೇಳ್ದೆ. ಅದಾದಮೇಲೆ ಅವ್ನಿಗೆ ಭಾಳ ಇಷ್ಟ ಆಯಿತು, ಅಂಟೋಲ್ಡ್ ಸಿನಿಮಾ ಮಾಡೋಣ, ಜೋಗಿ ಕರಿಯಲ್ಲ ಆದಮೇಲೆ ನೀವು ಮತ್ತೆ ಮಾಡಲೇ ಇಲ್ಲ ಅಂತ. ಆ ಒಂದು ಇನೋಸೆನ್ಸು, ಅವ್ನು ಬಂದು ಆಫೀಸಿಗೆ ಕೂತ್ಕೊಂಡು ಮಾತಾಡಿದ ರೀತಿ ಎಲ್ಲ ಕೇಳ್ಕೊಂಡು ಅವನ ಮೇಲೆ ಅಡಾಪ್ಟ್ ಮಾಡಿದೆ. ಅದನ್ನು ಎಂಟೈರ್ ಸಿನಿಮಾನ ಕ್ಯಾರಿ ಮಾಡಿ ಕರ್ಕೊಂಡು ಹೋಗ್ತಾನೆ ಅವನು. ತುಂಬ ಅದ್ಭುತವಾಗಿ ಕರ್ಕೊಂಡು ಹೋಗ್ತಾನೆ ಅವನು, KD 100%. ಕಾಳಿದಾಸ. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಸರು, ಆಮೇಲೆ ರವಿಚಂದ್ರನ್ ಸರ್, ಶಿಲ್ಪಾ ಮ್ಯಾಮು, ಸಂಜಯ್ ದತ್ ಸರ್, ಇವ್ರನ್ನೆಲ್ಲ ಕೊಲಾಬ್ರೇಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಸರ್? ಇದು ಇರುತ್ತೆ ಮಗನೇ. ಒಂದು ಸಿನಿಮಾ ಮಾಡಬೇಕಾದ್ರೆ ಸೊ ಅವ್ರು ಗೊತ್ತಿಲ್ಲ ನನಗೆ, ಪ್ರೀತಿಯಿಂದ, ನಾನು ರೆಸ್ಪೆಕ್ಟ್ಫುಲ್ಲಾಗಿ, ಆ್ಯಂಡ್ ದೆನ್ ಏನಕ್ಕೆ ಬಂದರು ನನ್ನ ಇದಕ್ಕಿಂತ ಕೇಳಿದ ತಕ್ಷಣ ತುಂಬ ಪ್ರೀತಿಯಿಂದ ಬಂದರು ಎಲ್ಲ. ಸೊ ಥ್ಯಾಂಕ್ಸ್ ಟು ರವಿ ಸರ್, ಥ್ಯಾಂಕ್ಸ್ ಟು ರಮೇಶ್ ಸರ್, ಥ್ಯಾಂಕ್ಸ್ ಟು ಶಿಲ್ಪಾಜಿ, ಥ್ಯಾಂಕ್ಸ್ ಟು ಸಂಜು ಬಾಬಾ, ಆ್ಯಂಡ್ ದೆನ್ ಮೈ ಡಾರ್ಲಿಂಗ್ ಸುದೀಪ್ ಕಾಲಭೈರವ. ಸೊ ಈಸ್ ಮೈ ಬ್ರದರ್, ನನ್ನ ಬ್ರದರ್. ಅವ್ರನ್ನೇನು ನಾನು ಕೇಳಂಗೆ ಇಲ್ಲ, ಡೈರೆಕ್ಟಾಗಿ ಯಾವಾಗ ಬೇಕಾದ್ರೂ ಹೋಗ್ತೀನಿ, ಹೋಗ್ಬಿಟ್ಟು ಕೇಳ್ಬಿಟ್ಟು, ಡಾರ್ಲಿಂಗ್ ಇದೊಂದು ಪಾತ್ರ ಇದೆ ಡಾರ್ಲಿಂಗ್ ಅಂತಂದ್ರೆ, ಆಯಿತು ಚಿನ್ನ ಮಾಡೋ ಚಿನ್ನ ಅಂದರೆ, ಇಷ್ಟು ನನಗೆ ಸಿನಿಮಾ ಹೊರತುಪಡಿಸಿ ಒಂಥರ ಲೈಕ್ ಇಸ್ ಮೈ ಬ್ರದರ್.
ಸಿನಿಮಾ ಬಂದಾಗ ಸಿನಿಮಾದಲ್ಲಿ ನಾವು ಡಿಸ್ಕಸ್ ಮಾಡೇ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಓಕೆ ಸರ್, ಮಚ್ಚಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವೇ ಅಂತ ಅಯ್ಯೋ ಕರಿಯೋದಿಂದ ಸರ್ ಈಗಲೂ ಮಚ್ಚು ಆ ಸೆನ್ಸರ್ ಪ್ರಾಬ್ಲಮ್ ಆಗಿತ್ತಂತಲ್ಲ ಸರ್, ಮಚ್ಚು ಹಿಡಿಯೋದೆಲ್ಲ ಹೆಂಗೆ ಸಾಲ್ವ್ ಮಾಡ್ಕೊಂಡ್ರೆ? ಅದು ಸ್ವಲ್ಪ ಇದಾಗ್ತದೆ, ಸ್ವಲ್ಪ ಕರೆಕ್ಟ್ ಅದು. ಸೊ ಮತ್ತು ಇಟ್ಸ್ ಗುಡ್, ನೋ ಪ್ರಾಬ್ಲಮ್. ಅದೆಲ್ಲ ಚೇಂಜಸ್ ಆಯಿತು, ಮತ್ತು ತಿರ್ಗಿ ಏನೇನು ಇದಾಗಿ ಕರೆಕ್ಟಾಗಿ ಎಲ್ಲ ಕರೆಕ್ಷನ್ ಆಗಿ ಸೊ ಬತ್ತು. ಓಕೆ ಸರ್, ಬ್ರ್ಯಾಂಡ್ ಅಂಬಾಸಿಡರ್ ಅನ್ಬೇಡ್ರಪ್ಪೋ, ಅದನ್ನೇ ಹುಡುಗರು ಹಿಡ್ಕೊತವೆ ಸಾಕು. ಓಕೆ ಸರ್, ಕರಿಯ ಮಾಡಿದಾಗ ಸರ್ ಒರಿಜಿನಲ್ ಗ್ಯಾಂಗ್ಸ್ಟರ್ಗಳಿದ್ರು ಸರ್ ಈ ಸಿನಿಮಾಗಳಲ್ಲಿ, ಅವ್ರ ಜೊತೆ ಫೇಸ್ ಮಾಡಿಕೊಂಡು ನೀವು ಹೊರಗಡೆ ಬಂದು ಜೋಗಿ ಅಂತ ದೊಡ್ಡ ಸೆಂಟಿಮೆಂಟ್ ಸಿನಿಮಾಗಳು. ಈ ನಿಮ್ಮದು ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಈ ಲಾಂಗ್ ಟು ಪ್ರೀತಿ ಟು ಮತ್ತೆ ತಾಯಿ ಸೆಂಟಿಮೆಂಟು, ಆ ಟ್ರಾನ್ಸಾಕ್ಷನ್ ನಿಮ್ಗೆ ಹೇಗಿತ್ತು ಅಂದರೆ? ಇಟ್ಸ್ ಗುಡ್ ಮಗನೆ. ನಾನು ಯಾವತ್ತೂ ಅಷ್ಟೇ ಒಂದೇ ಥರ ಮಾಡಬೇಕು ಅಂತ ಆಸೆ ಬೀಳಲ್ಲ. ನನಗೆ ನಾನೇ ಈ ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹುಡುಕ್ತಾ ಇರ್ತೀನಿ, ನೆಕ್ಸ್ಟ್ ಏನು ಅಂತ ಚರ್ಚೆ ಮಾಡ್ತಿರ್ತೀನಿ. ಆ ದಿಕ್ಕಲ್ಲಿ ಸಾಕ್ದವನು ನಾನು. ಸೊ ನನಗೇನು ಅದೇನು ವಸ್ತು ಅಂತ ಅನಿಸ್ತಿಲ್ಲ, ನಾನು ಹೊಸದು ಹುಡುಕೊಂಡು ಹೋಗ್ತೀನಿ. ನನಗಿದು ವಸ್ತು, ಇದನ್ನು ಮಾಡಬೇಕು, ಇದನ್ನ ಅದು ಮಾಡಿಬಿಡಿ, ಇದು ಮಾಡಿಬಿಡಿ, ನನಗೆ ಆ ಕ್ಷಣಕ್ಕೆ ಏನು ಬರ್ತದೆ ಅದನ್ನು ಮಾಡ್ತೀನಿ. ಓಕೆ ಓಕೆ. ಈ ಹಸು ಸಾಕಾಣಿಕೆ ಇದೆಲ್ಲ ಹೇಗೆ ನಿಮಗೆ ಆಯ್ಕೆ ಬಂದಿದೆ? ಯಾಕಂದರೆ ಅಮ್ಮನ ತೋಟ ಅಂತ ಮಾಡ್ತೀರಾ, ತುಪ್ಪ ಬೇರೆ ಮಾಡ್ತೀವಿ, ಅದೆಲ್ಲ ಆಯ್ಕೆ ಹೇಗೆ ಮಾಡಿದ್ರೆ? ಮಗ ಅದು ಬಂದ್ಬಿಟ್ಟು ಟ್ರಸ್ಟ್. ನನ್ನ ತಾಯಿ ಹೆಸರು ಟ್ರಸ್ಟ್ ಇದೆ. ಸರ್ ಓಕೆ ಓಕೆ, ಟ್ರಸ್ಟ್ ಇದೆ. ಟ್ರಸ್ಟಿಂದ ಪ್ರೇಮ್ ಡ್ರೀಮ್ಸ್ ಟ್ರಸ್ಟ್ ಅಂತಿದೆ. ಆಮೇಲೆ ಅದು ನಾನು ಸುಮಾರು ಹಸುಗಳು ಸಾಕಿದ್ದೀನಿ, ತುಂಬ 150 ನಿಯರ್ ಬೈ 200 ಹಸುಗಳಿದೆ. ಅಷ್ಟು ಸಾಕಿದ್ದೀನಿ, ಅಷ್ಟು ಇದಿದೆ. ಸೊ ಅಷ್ಟೆಲ್ಲ ಇಟ್ಕೊಂಡು ನನ್ನ ಚಿಕ್ಕದ್ರಿಂದ ಏನು ಇದಿತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆಗ ನಿಮ್ಮದೊಂದು ವೀಡಿಯೋ ಕಾಯ್ತಾ ಇರ್ತೀನಿ, ನೀವು ಸಂಕ್ರಾಂತಿ ಹಬ್ಬ ತೋಟದಲ್ಲಿ ಆಚರಿಸೋದು. ನಂಗೊಂದು ಖುಷಿ ಸರ್, ಬಂದು ನಿಮ್ಮದೊಂದು ಇಂಟರ್ವ್ಯೂ ಅಲ್ಲೊಂದು ಮಾಡ್ಬೇಕಂತ. ನಾನು ತೋಟದಲ್ಲಿ ಮಾತ್ರ ಯಾರನ್ನೂ ಸೇರಿಸಲ್ಲ, ಕ್ಯಾಮ್ರಾಗೆ. ಹೌದು, ನೀನು ಯಾವಾಗಾರ ಬರ್ಬೋದು. ಒಳ್ಳೆ ನಾಟಿ ಕೋಳಿ ಸಾರು, ಬಿರಿಯಾನಿ, ಮುದ್ದೆ, ಆಮೇಲೆ ಹಾಲು, ತುಪ್ಪ ಎಲ್ಲ ಬರ್ಬೋದು, ತೊಂದರೆ ಇಲ್ಲ. ಕ್ಯಾಮ್ರಾ ಮಾತ್ರ ತರಂಗಿಲ್ಲ. ನಂದು ಅದೊಂದು, ಅದು ನನಗೆ ನಮ್ಮ ಅಮ್ಮ ಇರೋ ಜಾಗ. ಆ್ಯಂಡ್ ನನ್ನ ತಾಯಿ ಇಲ್ಲಿದ್ದರೆ ಇಲ್ಲೆಲ್ಲ ಸುತ್ತ ಹಸುಗಳಿದೆ ಸುತ್ತ. ಆ್ಯಂಡ್ ಅದು ಪ್ಯೂರ್ ನಾಟಿ ದೇಸಿ ತಳಿ ಅಂತೀವಲ್ಲ, ದೇಸಿ ತಳಿ, ನಾಟ್ಲಕ್ಕೆ ಏನೇ ಇದರದಲ್ಲ. ಒಳಗಡೆನೆ ಡೈರಿ, ರಾಜಸ್ಥಾನ್, ಪಂಜಾಬ್, ಗುಜರಾತ್, ಹರಿಯಾಣ ಇಲ್ಲಿಂದೆಲ್ಲ ಬಂದಿರೋದು. ಪಾಕಿಸ್ತಾನದಿಂದ ಬುಲ್ ತರಿಸಿದೆ ನಮ್ಮದು. ಓಕೆ, ಸೊ ಇಂಥ ಕೈಂಡ್ ಆಫ್ ಇದು. ಅದು ಹೆಲ್ತ್ಗೆ ಒಳ್ಳೇದು ಅಂತ ಮಾಡಿರೋದು. ನನ್ನ ತಾಯಿಗೆ ಹುಷಾರಿಲ್ಲದಾಗ ಊರೆಲ್ಲ ಹುಡ್ಕಿದ್ವಿ ತುಪ್ಪ, ನಾಟಿ ತುಪ್ಪ ಬೇಕು ಅಂತ. ಅವಾಗ ಡಾಕ್ಟರ್ ಹೇಳಿದ್ರು ನಾಟಿ ತುಪ್ಪ ತಿನ್ನಿಸಿ 100% ಅದು ಕ್ಯೂರ್ ಆಗ್ಬಿಡುತ್ತೆ ಅಂತ. ಅವಾಗ ನಾಟಿ ತುಪ್ಪಗಳು ಯಾರು ಕೊಡಲ್ಲ, ಇರಲಿಲ್ಲ, ಸಿಕ್ಕಲಿಲ್ಲ ಊರಲ್ಲೆಲ್ಲ. ಒಂದು ಸ್ವಲ್ಪ ಸಿಕ್ಕೋದು. ಸೊ ಆ ಟೈಮಲ್ಲಿ ಇಂದ ನಾನು ಅದನ್ನು ಮಾಡಿದೆ. ನನ್ನ ಹತ್ರ ಈಸಿಯಾಗಿ ಸಿಗಬೇಕೆಲ್ಲ. ಸೊ ಅದಕ್ಕೆ ಅವಳ ಹೆಸರಲ್ಲಿ ಪ್ರೇಮ್ ಫೌಂಡೇಶನ್ ಹೆಸರಲ್ಲಿ ಸೊ ಅಮ್ಮನ ತೋಟ ಇದೆ. ಸೊ ಆ ಇದರಲ್ಲಿ ಡೈರಿ ಮಾಡಿದ್ದೀನಿ. ಸೊ ಅಲ್ಲಿಂದ ಯಾರು ಏನಾರು ಹೆಲ್ಪ್ ಆಗ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಓಕೆ ಓಕೆ ಸರ್, ಈ ನಡುವೆ ಅಂದರೆ ಈ ಸಿನಿಮಾಕ್ಕಿಂತ ಮುಂಚೆ ದರ್ಶನ್ ಸರ್ಗೊಂದು ಸಿನಿಮಾ ಅನೌನ್ಸ್ ಆಗಿತ್ತು. ದರ್ಶನ್ ಸರ್ ಒಳಗಡೆ ಹೋಗಿ ಕಾಣಕ್ಕೆ ನಿಂತಾಯಿತು. ಈಗ ದರ್ಶನ್ ಸರ್ ಏನೋ ಹೊರಗಡೆ ಒಂದು ಆ ಸಿನಿಮಾ ಏನಾದ್ರು ಅನೌನ್ಸ್ ಮಾಡ್ತೀರಾ ಸರ್? ಖಂಡಿತ ಮಗನೇ, 100%. ನಾನು ಒಂದೇ ಬೇಡದು, ಏನೂ ಇಲ್ಲದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸೊ ಹೊರಗಡೆ ಬರಲಿ ಅಂತ ನನಗೆ ಭಾಳ ಆಸೆ. ಚಾಮುಂಡೇಶ್ವರಿ ತಾಯಿಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಈಸ್ ಲೈಕ್ ನನ್ನ ಪ್ರತಿಯೊಂದು ವಿಷಯದಲ್ಲೂ ಫೋನ್ ಮಾಡಿ ನಮ್ಮ ಮೇಡಮ್ಗೆ ನನಗೆ ಏನಾರು ಆದರೆ ಫೋನ್ ಮಾಡಿ ಕೇಳ್ತೀವಿ, ಏನಾರು ಇದೆ ಅದು ಮಾಡೋದು. ಅದರ ತುಂಬ ಫ್ಯಾಮಿಲಿ ಬ್ರದರ್ ನಾವೆಲ್ಲ ಅಣ್ಣ ತಮ್ಮದಿರು ನಾವೆಲ್ಲ. ಸೊ ಒಂದೇ ಇದರಲ್ಲಿರೋದು. ಹೆಂಗೆ ನನ್ನ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅದೇ ಥರ ದರ್ಶನ್ ಕೂಡ. ಸೊ ಎಲ್ಲ ಕ್ಲಿಯರ್ ಆಗಲಿ, ಏನೂ ಇಲ್ಲದೆ ದೇವ್ರ ದಯದಿಂದ, ಚಾಮುಂಡೇಶ್ವರಿ ದಯದಿಂದ ಹೊರಗಡೆ ಬರಲಿ. ಆಲ್ವೇಸ್ ನಾವು ರೆಡಿ ಇರ್ತೀವಿ, ಆಲ್ವೇಸ್. ಓಕೆ ಸರ್, ಸುದೀಪ್ ಸರ್ಗೆ ಈ ಕಾಲಭೈರವ ಪಾತ್ರ ಲಾಸ್ಟಲ್ಲಿ ಬರ್ತದೆ ಸರ್, ಯಾರಿಗೂ ಸಸ್ಪೆನ್ಸ್ ಗೊತ್ತಾಗೋದಿಲ್ಲ. ಅವ್ರಿಗೆ ಈ ಪಾತ್ರ ಮಾಡಲೇಬೇಕಂತ ಯಾಕೆ ಅನ್ಕೊಂಡಿದ್ವಿ? ಕತೆಗೆ ಪೂರ್ವ ಹಾಕಬೇಕಾಯಿತು. ಸೊ ಕನೆಕ್ಟಿಂಗ್ ಅದು ನೋಡಿದಾಗ ಗೊತ್ತಾಗುತ್ತೆ, ಓ ಏನೋ ಇದೆ ಇದರಲ್ಲಿ ಸ್ಟಾರ್ಟಿಂಗ್. ಓಕೆ ಸರ್, ಇನ್ನೊಂದು ಅದು ಸರ್ಸೆ ಸಾಂಗ್ ಯಾವುದಾಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮಗನೇ ನಾನೊಂಥರ ಬರೆದೆ. ನೀವು ಚೆನ್ನಾಗೇ ಬರೆದಿದ್ರಿ ಸರ್. ನಾನು ಸ್ಯಾರಿ, ಬಾಟ್ಲು, ಉಪ್ಪಿನಕಾಯಿ ಮೇಲೆ ಯಾರು ಏನು ಅರ್ಥ ಮಾಡ್ಕೊಂಡ್ರು. ಬಟ್ ಅದು ಹಿಂದಿ ಗೊತ್ತಿಲ್ಲ ನನಗೆ. ಹಿಂದಿ ನನಗೆ ಅಷ್ಟು ಡೀಟೇಲ್ಸ್ ಇದಿರಲಿಲ್ಲ. ನೀವು ಬರೆದಿದ್ದು ಕನ್ನಡ ಬರೆದೆ. ಸೊ ಅದು ಹಂಗಾಯಿತು. ಕೊನೆಗೆ ಇಟ್ಸ್ ಓಕೆ, ನನ್ನ ಮೇಲೆ ಅವರು ಇದು ಮಾಡಿದ್ರು ಕೆಲವರೆಲ್ಲ. ಸರಿ ಓಕೆ, ಯಾರಿಗಾರು ನನ್ನಿಂದ ಹರ್ಟ್ ಆಗಿದೆ ಅಂತ ಅದನ್ನು ಸಾರಿನ ಕೇಳಾಯಿತು. ಲಿರಿಕ್ ಚೇಂಜ್ ಮಾಡಿಬಿಟ್ಟು ಸೆನ್ಸಾರ್ಗೂ ಕೊಟ್ಟಿದ್ದೀನಿ. ಅದು ಇನ್ಮೇಲೆ ಸೆನ್ಸಾರಲ್ಲಿ ಓಕೆ ಮಾಡ್ತಾರೆ, ಕೊಡ್ತಾರೆ ನನಗೆ. ಸರ್ ಯಾಕೆ ಸರ್ ಈ ಸೆನ್ಸಾರ್ ಬೋರ್ಡ್ ಮೇಲೆ ಅಷ್ಟೊಂದು ಏನು ನಿಮ್ಮ ಕಂಪ್ಲೇಂಟ್ ಇತ್ತಲ್ಲ, ಯಾಕೆ ಸರ್ ಅಷ್ಟೊಂದು? ಇಲ್ಲಪ್ಪ, ಆ ಥರ ಏನಿಲ್ಲ. ಅವ್ರು ಗೈಡ್ಲೈನ್ಸ್ ಇದೆ ಮಗನೇ. ಸೆನ್ಸಾರ್ ಬೋರ್ಡ್ ಗೌರ್ಮೆಂಟ್ದು ಗೈಡ್ಲೈನ್ಸ್ ಇದೆ. ಸಿನಿಮಾ ಅಂದಾಗ ಅವ್ರದ್ದೇ ಒಂದು ಗೈಡ್ಲೈನ್ಸ್ಗಳಿರ್ತದೆ, ಆಫೀಸರ್ಸ್ಗಳು. ಅದನ್ನು ನೋಡಿ ಅದು ಏನು ಬೇಕು, ಸಮಾಜಕ್ಕೆ ಕೆಟ್ಟ ಇದು ಹೋಗಬಾರ್ದು,
ಒಂದು ಇದಿರುತ್ತೆ, ಅದ್ರ ಪ್ರಕಾರನೇ ಮಾಡ್ತಾರೆ. ಅವ್ರದ್ದೇನು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ, ಯಾವುದೇ ಕಾರಣಕ್ಕೂ ಇದಿಲ್ಲ. ಅವ್ರ ಜಾಬ್ ಅವ್ರು ಮಾಡ್ತಾರೆ, ನಮ್ಮ ಜಾಬ್ ನಾವು ಮಾಡ್ತೀವಿ. ಆಸ್ ಎ ಕ್ರಿಯೇಟಿವ್ ನಾವು ಮಾಡ್ತೀವಿ. ಆ ಕ್ರಿಯೇಟಿವ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಅವ್ರು ತಿತ್ತಾರೆ, ನೋಡಿ ಇದು ಬೇಡ, ಇದನ್ನು ಬೇಕಾದ್ರೆ ಚೇಂಜ್ ಮಾಡಿ, ಇದನ್ನು ಮಾಡಿ ಅಂತ ಹೇಳ್ತಾರೆ. ಹೇಳೋ ಅಧಿಕಾರ ಇದಿದೆ. ಸೊ ಅದಕ್ಕೆ ಸಮಾಜದಲ್ಲಿ ಎಲ್ಲೂ ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇಸ್ ಗುಡ್, ನಥಿಂಗ್ ಎಲ್ಸ್. ಒಂದು ವರ್ಡ್ ಇದೆ ಸರ್ ಇಂಡಸ್ಟ್ರಿಯಲ್ಲಿ, ಪ್ರೇಮ್ ಸರ್ ಗರಡಿಯಲ್ಲಿ ಯಾರು ಬಂದು ಪಳಗ್ತಾರೋ ಎಲ್ಲ ಕಡೆ ಪಳಗ್ದಂಗೆ ಎಲ್ಲ. ಹೆಂಗೇನಿಲ್ಲಪ್ಪ, ಅವರು ಟ್ಯಾಲೆಂಟು ಮಗನೆ. ಪ್ರತಿಯೊಬ್ಬ ಡೈರೆಕ್ಟರ್ ಆಗಿದ್ದಾನೆ ಇಲ್ಲಿ ನನ್ನ ಇದರಲ್ಲಿ, ಪ್ರತಿಯೊಬ್ಬ ಲಿರಿಕ್ ರೈಟರ್ ಮಾಡಿದ್ದೀನಿ. ಪ್ರತಿಯೊಬ್ಬನು ನನ್ನ ಹುಡುಗರುಗಳು ಯಾರೇ ಬಂದ್ರೂ ಸಾಹಿತ್ಯ ಬರೆಸ್ತೀನಿ. ಫಸ್ಟ್ ಬಂದಾಗ ಕ್ರಾಂತಿ ಡೈಲಾಗ್ ಬರೆದಿದ್ದಾನೆ, ನಮ್ಮ ಭರತ ದೇವ್ ಅವರೆಲ್ಲ ಸಾಹಿತ್ಯ ಬರೆದಿದ್ದಾರೆ. ನಮ್ಮ ಮಂಜು ಬಂದ್ಬಿಟ್ಟು 2 ಸಾಂಗ್ ಬರೆದ ಕೆಡಿಗೆ, 2 ಸಾಂಗು ಸೂಪರ್ ಡೂಪರ್ ಇಟ್ಟು. ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾನೆ. ಇವನು ರವಿ ಸಾರಂಗ ಬಂದ್ಬಿಟ್ಟು ರಕ್ಕಸಪುರದಲ್ಲಿ ಡೈರೆಕ್ಟ್ ಮಾಡ್ದ, ತುಂಬ ಹಿಟ್ಟಾಯಿತು ಸಿನಿಮಾ. ಲೈಕ್ ದಿಸ್, ಆಲ್ವೇಸ್ ಲೈಕ್ ದಿಸ್. ನಾನು ಯಾರೇ ಆಗ್ಲಿಕ್ಕಂತ ಅವ್ನು ಟ್ಯಾಲೆಂಟ್ ಇದೆಯಾ ಮಾಡ್ತಾನೆ, ಬಾಗುರು ಅಂತ ಕೈ ಹೇಳ್ಕೊಂಡು ಬಿಟ್ಬಿಡ್ತೀನಿ. ಹೋಗು ಗುರು, ಏನೋ ಬೆಳಿ ಅಷ್ಟೇ. ನನ್ನ ಹೆಸರನ್ನ ನೀನು ಯೂಸ್ ಮಾಡ್ಕೊಂಡು ಬೆಳಿ. ಕರೆಕ್ಟ್. ಕೆಟ್ಟದಕ್ಕೆ ಯೂಸ್ ಮಾಡಬೇಡ. ಏನು ಮಾಡಿ ತೊಂದರೆ ಇಲ್ಲ, ಯಾರು ಹೇಳೋದು, ನೋ ಪ್ರಾಬ್ಲಮ್. ಒಳ್ಳೇದಕ್ಕ ನೀನು ಬೆಳಿತೀಯ, ಬೆಳಿ. ರಾಜ್ ಸಿನಿಮಾದು ಒಂದು ಡೈಲಾಗ್ನ ಈ KD ಸಿನಿಮಾದಲ್ಲಿ ತೊಗೊಂಡಿದ್ದಾರೆ, ಮಚ್ಚಿಡಿಯೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ತುಂಬ ಜನ ಅದೊಂದು ಡೆಡಿಕೇಟೆಡ್ ಅಪ್ಪೋರು ಡೆಡಿಕೇಟ್ ಮಾಡಿದ್ದೀನಿ ನಾನು, ಸಿಂಪಲ್ ಆಗಿ. ಓಕೆ ಸರ್, ಪ್ರತಿಯೊಂದು ಹುಟ್ಟುಹಬ್ಬಕ್ಕೆ ಪುನೀತ್ ಸರ್ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ರಾಜ್ ಅಥವಾ ಬೇರೆ ಯಾವ ಸಿನಿಮಾ ನೀವು ರಿಲೀಸ್ ಮಾಡಿಸೋದು? ರಾಜ್ ಮಾಡಿಸ್ತೀನಿ, ಕೇಳ್ತೀನಿ. ಎಲ್ಲ ಫ್ಯಾನ್ಸ್ಗಳು, ಅಪ್ಪೋ ಅವ್ರ ಫ್ಯಾನ್ಸ್ಗಳಾಗಲಿ ನಮ್ಮ ಫ್ಯಾನ್ಸ್ಗಳೆಲ್ಲ ಕೇಳ್ತಿದ್ದಾರೆ. ಓಕೆ, ಅದನ್ನ ಮಾಡಿಸಿ ಹೋದ ಸರಿ ಮಾಡಬೇಕಾಗಿತ್ತು ಅಂತ 100% ಅಶ್ವಿನಿ ಮೇಡಮ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ನಾನು ಇದನ್ನು ಮಾಡ್ತೀನಿ, ರಿಲೀಸ್ ಮಾಡಿಸ್ತೀನಿ. ಸರ್ KD ಅಡ್ವಾನ್ಸ್ ಬುಕಿಂಗ್ ಸಕ್ಕತ್ತಾಗಿ ಹೋಗ್ತಿದೆ, ಅದ್ರ ಬಗ್ಗೆ ಚೆನ್ನಾಗಿ ಹೋಗ್ತಿದೆ. ಅಡ್ವಾನ್ಸ್ ಬುಕಿಂಗ್ ಎಲ್ಲ ಕಡೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಅದು 6:30 ಫ್ಯಾನ್ ಶೋಸ್ ಬೇರೆ ಸ್ಟಾರ್ಟ್ ಆಗಿದೆ, ಅದು ಫುಲ್ ಆಗಿದೆ ಎಲ್ಲ ಕಡೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನನ್ನ ಬಿಲೀವ್ ಮಾಡಿ ಪ್ರೀತಿ ವಿಶ್ವಾಸದಿಂದ ಇಷ್ಟು ಮಟ್ಟಿಗೆ ಎಲ್ಲರೂ ಇದು ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಅದಕ್ಕಿಂತ ಇನ್ನೇನಿದೆ ನಾನು ಹೇಳೋಕ್ಕೆ. ಸರ್ 30th ಸಿನಿಮಾ ರಿಲೀಸ್ ಆಗ್ತಿದೆ, ನೀವು ಹೇಳೋದಾದ್ರೆ? ಆ್ಯಂಡ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್, ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಆ್ಯಂಡ್ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು. ನೋಡಿ ನಿಮ್ಗೆ ಏನೇನು ಅನಿಸುತ್ತೆ, ನೀವು ಆ ಸಿನಿಮಾದಿಂದ ನಿಮಗೇನು ಉಪಯೋಗ, ನಾನು ಕೆಟ್ಟದ್ದು ಹೇಳಿರ್ತೀನಿ, ಒಳ್ಳೇದು ಹೇಳಿರ್ತೀನಿ, ತೊಗೊಳ್ಳಿ. ಅದು ನಿಮಗೆ ಬಿಟ್ಟಿದ್ದು. ನಾನು ಯಾವತ್ತೂ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೋಗಲ್ಲ. ಒಂದು ಅಚ್ಚುಕಟ್ಟಾಗಿ 1970s ಬ್ಯಾಕ್ಗ್ರೌಂಡಲ್ಲಿ ನಡೆಯೋ ಒಂದು ಕಥೆನ ಹೇಳಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಬ್ಬ. ನೋಡಲ್ಲ, ಇದೇ 30ನೇ ತಾರೀಕು KD ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.